ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಸೊ ಇವತ್ತಿನ ಲಾಗಲ್ಲಿ ನಮ್ಮದೇನು ಅಡಿಕೆ ತೋಟ ಇದೆ. ಸೊ ಅದರೊಳಗಡೆ ಜೋಳವನ್ನು ತೆಗೆದ ನಂತರ ಸೊ ಏನು ಮಾಡಬೇಕು ಮತ್ತು ಹೇಗೇನು ಜೋಳ ಹಾಕಬೇಕು ಅಥವಾ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ದಿರ ಈಗ ಫೈನಲಿ ಒಂದು ರಾಗಿಯನ್ನು ಹಾಗೆ ಉಟ್ಬಿಟ್ಟು ಅದರ ಮಧ್ಯೆ ಎರ್ಚಿಬಿಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಒಂದು ಚೀಲ ಗೊಬ್ಬರ ಕೂಡ ಇದೆ ಜೊತೆಗೆ. ಎಸ್, ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ, ಬಟ್ ಬಿಡೋಣ, ಹೇಗೆ ಬರುತ್ತೆ ನೋಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿ ತೊಗೊಂಡೋಗ್ತಾ ಇದ್ದೀವಿ. ಈಗ ನಮ್ಮ ಗಾಡಿನಲ್ಲಿ 5 ನೇಗ್ಲಲ್ಲಿ ಅದರ ಮಿಡ್ಲಲ್ಲಿ ಹೊಡೆದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಕಲ್ಟಿವೇಟ್ರ್ ಅಥವಾ ರೋಟ್ರಿನಲ್ಲಿ ಲೆವೆಲ್ ಮಾಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ, ನೋಡಿ ಈ ಥರ 5 ನೇಗ್ಲಲ್ಲಿ ಉತ್ಕೋತಾ ಇದ್ದೀನಿ. ನೋಡಿ ಈ ಥರ ಬರ್ತಾ ಇದೆ. ಅತಿ ಆಳ ಅಂತ ಅಂದರೆ ಅತಿ ಆಳ ಉಳ್ತಿಲ್ಲ, ಸ್ವಲ್ಪ ಸಾಧಾರಣ ಉಳ್ತಾ ಇದ್ದೀವಿ ಅಷ್ಟೇ. ಅತಿ ಆಳ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಇದ್ರ ಬೇರೆಲ್ಲ ಕಿತ್ಕೊಂಬರುತ್ತೆ, ಯಾವುದು ಅಡಿಕೆದು ಬೇರು ಸ್ವಲ್ಪ ಮೇಲೆ ಎದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೇಲೆ ಬಿಡ್ತಾ ಇದ್ದೀವಿ. ಆದರೂ ಕೂಡ ಇದ್ರ ಅಡಿಕೆ ಗಿಡಿನೊಳಗಡೆ ಹೊಡೆಯೋದಂತೂ ಸ್ವಲ್ಪ ತುಂಬ ಶ್ರಮ ಮತ್ತು ರಿಸ್ಕು. ಪ್ಲಸ್ ರೋಬಸ್ಟ ಗಿಡದ್ದು ಎಲೆಗಳೆಲ್ಲ ಅಥವಾ ರೆಕ್ಕೆಗಳೆಲ್ಲ ಕಟ್ಟಾಗ್ತೈತೆ, ಎಳ್ಕೊಂಬಿಡುತ್ತೆ. ಸೊ ಅದೊಂದು ತುಂಬ ಹಿಂಸೆ. ಸೊ ಇದೊಂದು ಸಾರಿ ಅಷ್ಟೇ ಇದರೊಳಗಡೆ ಟ್ರ್ಯಾಕ್ಟ್ರೆಲ್ಲ ಯೂಸ್ ಮಾಡುವಂಥದ್ದು. ಒಂದು ಸಾರಿ ಅಂದರೆ ಈಗ ಏನು ರಾಗಿ ಅಥವಾ ಶುಂಠಿ ಹಾಕೋ ಮುಂಚೆ ಏನು ಟ್ರ್ಯಾಕ್ಟ್ರ್ ಹೊಡಿತೀವಿ ಅಷ್ಟೇ. ಶುಂಠಿ ಹಾಕಿದ ನಂತರ ಅದನ್ನು ಮಿಡ್ಲ್ ಟ್ರಂಚ್ ಹೊಡೆದಿರ್ತೀವಿ. ಸೊ ಅದಾದಮೇಲೆ ಮತ್ತೆ ನಾವು ಟ್ರ್ಯಾಕ್ಟರ್ ಇದರೊಳಗಡೆ ಟ್ರ್ಯಾಕ್ಟ್ರ್ ಓಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ರೆಕ್ಕೆಗಳು ಹೋಗುತ್ತೆ, ಗಿಡಗಳು. ನಾನು ಇದಕ್ಕೂ ಮುಂಚೆ ಅಂದರೆ ಈಗ 5 ನೇಗ್ಲು ಹೊಡೆಯುವಾಗ ಅದು ನಿಮಗೆ ತೋರಿಸಿದ್ರೆ ನೀವು ನಮಗೆ ಅಂದರೆ ಒಂದು ಗಿಡ ಮುಂದೆ ನೋಡ್ತಾ ಇದ್ದ ಹಾಗೆ ಹಿಂದ್ಗಡೆ ಬ್ಯಾಕಿಂದ ಒಂದು ಗಿಡ ತಪ್ಪದೇನೆ ಹೆಚ್ಚು ಕಡಿಮೆ 5 ವರ್ಷದ ಗಿಡ ಹೋಯ್ತು, ಒಂದು ಅಡಿಕೆ ಗಿಡ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇದರೊಳಗಡೆ ತಿರುಗಿಸಾಡುವಾಗ ಲೆಫ್ಟ್ ರೈಟ್ ಬ್ಯಾಕು ಎಲ್ಲ ಕಡೆ ನೋಡಬೇಕಾಗುತ್ತೆ. ಚೂರು ಅಂದರೆ ಲೈನಲ್ಲಿ ಹೋಗ್ತಾಯಿದ್ರೆ ಪರವಾಗಿಲ್ಲ, ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಆ ಕಡೆ ಶಿಫ್ಟ್ ಆಗುವಾಗ ತುಂಬ ಕಷ್ಟ. ಸೊ ಹಾಗಾಗಿ ಒಂದು ಗಿಡ ತೆಗೆದೆ. ಸೊ ಆ ಗಿಡ ಹೋಗಿದ್ದ ಬೇಜಾರಿಗೇ ಅದ್ರ ಮಾರನೇ ದಿನವೇ ಹೋಗಿ ಅಡಿಕೆ ಗಿಡಗಳನ್ನ ತರೋಕ್ಕೆ ಅಂಥೇಳಿ ಹೋಗಿದ್ದೀನಿ. ನೋಡಿ ಇಲ್ಲಿ ಇದು ಎಲ್ಲಿಗೆ ಬಂದಿದ್ದೀನಿ ಅಂತೇಳಿದ್ರೆ ಇಲ್ಲೇ ನಿಯರ್ ಬೈ ಒಂದು 5 ಕಿಲೋಮೀಟ್ರ್ ಆಗುತ್ತೆ, ಹೊಸಗುತ್ತಿ ಅಂತೇಳಿ. ಸೊ ಇಲ್ಲಿ ಅಂದರೆ ಅಡಿಕೆ ಗಿಡನೊಳಗಡೆ ಆ ತೋಟದೊಳಗಡೆ ಒಂದು 30 ಗಿಡದಷ್ಟು ರಿಪೇರಿ ಹಾಕೋದಿತ್ತು ಅಂತೇಳಿದ್ರೆ ಅಷ್ಟು ಗಿಡಗಳು ಹೋಗಿದ್ದಾವೆ. ಸೊ ಹಾಗಾಗಿ ಅಷ್ಟು ಗಿಡಗಳನ್ನ ತರೋದಕ್ಕೆ ಅಂಥೇಳಿ ನೋಡಿ ಇಲ್ಲಿ ಬಂದಿದ್ದೀನಿ. ನೋಡಿ ನಮ್ಮ ಗಾಡಿ ಇರೋದಕ್ಕೂ ಆ ತೋಟ ಇರೋದಕ್ಕೂ ನೋಡಿ ಅಲ್ಲಿದೆ ನಮ್ಮ ಗಾಡಿ. ಸೊ ಇಲ್ಲಿರೋದು ತೋಟ, ಇಲ್ಲಿಂದ ಗಿಡಗಳನ್ನ ತೊಗೊಂಡೋಗ್ಬೇಕು ಅಲ್ಲಿಗೆ. ಸೊ ಹಾಗಾಗಿ ಬಂದಿದ್ದೀವಿ. ನೋಡಿ ತೋಟದ ಹತ್ರ ಬಂದೆ. ಇಲ್ಲಿ ಅಂದರೆ ನೆಲಪಾತಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಈ ಥರ ತೆಗೆದು ಗಿಡಗಳನ್ನ ಇಟ್ಕೊಡ್ತಿದ್ದಾರೆ. ನೋಡಿ ಇಲ್ಲಿಂದ ವ್ಯಾನ್ ಇದೆಯಲ್ಲ ಅಲ್ಲಿ ತನಕ ತೊಗೊಂಡೋಗ್ಬೇಕು, ಹತ್ತತ್ರ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸೊ ಸ್ವಲ್ಪ ಹೆವಿ ರಿಸ್ಕೇ. ಸೊ ಏನು ಮಾಡೋಕ್ಕಾಗಲ್ಲ. ರಿಪೇರಿ ಗಿಡಗಳು ನಮ್ಮ ಸೈಡ್ ಸ್ವಲ್ಪ ಅಂದರೆ ಅಡಿಕೆ ಗಿಡಗಳು ಈ ಥರ ಮಾಡೋದು ಕಡಿಮೆ. ಬೇರೆ ಕಡೆ ಹಾಸನ ಜಿಲ್ಲೆಯಲ್ಲಿ ತುಂಬ ಸಿಗುತ್ತೆ, ಬಟ್ ನಮ್ಮ ಕೊಡಗಲ್ಲಿ ತುಂಬ ದೂರದಿಂದನೇ ತರಬೇಕು. ಅದರಲ್ಲೂ ಯಾರೋ ನಮ್ಮ ಸ್ನೇಹಿತರೊಬ್ಬರು ಇದ್ದಾವೆ ಗಿಡಗಳು ಅಂದಿದ್ದಕ್ಕೆ ನಾನು ಅಲ್ಲಿ ಹೋಗಿ ತರೋದಕ್ಕೆ ಹೋಗಿದ್ದೀನಿ. ಎಸ್, ತೊಗೊಬಂದು ನೋಡಿ ಹತ್ತತ್ರ 30 ಗಿಡಗಳಷ್ಟು ಹೋಗಿದ್ದಾವೆ ಮಿಡ್ಲಲ್ಲಿ. ಸೊ ಅವುಗಳನ್ನೆಲ್ಲ ನೆಕ್ಸ್ಟ್ ಡೇನೇ ಹಾಕ್ತಾಯಿದ್ದೀನಿ. ಒಂದು ಗಿಡ ಮುರಿದಿದ್ದ ಒಂದು ಬೇಜಾರಿಗೆ ನೆಕ್ಸ್ಟ್ ಡೇನೇ ಹೋಗಿ ತಂದು ಮತ್ತೆ ಆ ಜಾಗಕ್ಕೆ ನೋಡಿ ಹಾಕ್ತಾಯಿದ್ದೀನಿ. ದೊಡ್ಡದೇನೆ ಒಂದು 4ರಿಂದ 5 ವರ್ಷದ ಗಿಡ ಹೋಗ್ಬಿಡ್ತು ಬ್ಯಾಕಲ್ಲಿ, ನೇಗ್ಲು ಸಿಗಾಕೊಂಡು ಬೇಜಾರಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟ್ರ್ಯಾಕ್ಟರ್ ಇದರೊಳಗಡೆ ಸ್ವಲ್ಪ ಕಷ್ಟ. ಅಂದರೆ ಇದು ರೋಬಸ್ಟ ಎಲ್ಲ ಸ್ವಲ್ಪ ಈಗ ರೆಕ್ಕೆಗಳೆಲ್ಲ ಬಂದ್ಬಿಡ್ತಲ್ಲ. ಸೊ ಹಾಗಾಗಿ ಕಷ್ಟ. ಇನ್ನೇನಿದ್ರು ನಾವು ಕೈಯಲ್ಲಿ ಗುದ್ದಲಿಯಲ್ಲಿ ಅಥವಾ ಮಿಷಿನ್, ಸೊ ಈ ಥರ ಏನಾದರೂ ಕೆಲಸ ಮಾಡ್ಕೋಬೇಕಷ್ಟೇ.
ಇದರೊಳಗಡೆ ಟ್ರ್ಯಾಕ್ಟ್ರೆಲ್ಲ ಓಡಿಸಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಎಸ್ ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ಬೇಗ ಆಗುತ್ತೆ, ನೋ ಪ್ರಾಬ್ಲಮ್. ತಿಂಡಿ ಅಷ್ಟರಲ್ಲಿ ಬೇಗ ಈ ಗಿಡಗಳನ್ನ ಹಾಕಿ ಹೋಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ನೋಡಿ ಈಗ ಆಲ್ರೆಡಿ ನಾವು ಇದಕ್ಕೆ ಏನು ಮಾಡಿದ್ದೀವಿ, ರಾಗಿಯನ್ನು ಗೊಬ್ಬರವನ್ನು ಉದುರಿಸಿದ್ದೀವಿ. ಬಟ್ 2 ಡೇಸಿಂದ ನಮಗೆ ರೋಟ್ರಿ ಟ್ರ್ಯಾಕ್ಟರ್ ಸಿಗ್ದೇ ಹಾಗೇ ಇದ್ದಾವೆ. ರಾಗಿ ಏನಾಗುತ್ತೋ ಗೊತ್ತಿಲ್ಲ, ಹಾಗೆ ಉದುರಿಸಿರೋದಲ್ವ, ಸೊ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇದರೊಳಗಡೆ ಈಗ ರಾಗಿ ಹಾಕಿರೋದ್ರಿಂದ ನೀರು ಹೊಡಿಬೇಕೋ ಬೇಡೋ ಗೊತ್ತಾಗ್ತಾಯಿಲ್ಲ. ನೀರು ಹೊಡೆದ್ರೆ ರೋಬಸ್ಟ ಎಲ್ಲ ಹೂವಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಹೊಡೆಯೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈಗ ರಿಪೇರಿ ಹಾಕಿರೋದ್ರಿಂದ ಇದಕ್ಕೆ ನೀರು ಬೇಕಾಗೋವಂಥ ಪರಿಸ್ಥಿತಿ ಇದೆ. ಏನು ಮಾಡೋದು, ಸಮಸ್ಯೆ ಈ ಥರ ಆಗಿದೆ. ನೋಡಬೇಕು ಏನು ಮಾಡೋದು ಅಂತೇಳಿ. ಆದರೂ ಕೂಡ ಒಂದು 15 ಡೇಸ್ಗೊಮ್ಮೆನಾದರೂ ಒಂದು ಸ್ವಲ್ಪ ನೀರು ಹೊಡಿಬೇಕಾದಂತಹ ಸಿಚುವೇಶನ್ ಆಗುತ್ತೆ ಅಂತ ಕಾಣುತ್ತೆ. ನೋಡೋಣ. ಈಗ ನೋಡಿ ರೋಟ್ರಿ ಬಂದಿದೆ, ಅದರ ನೆಕ್ಸ್ಟ್ ಡೇ ಅಂದರೆ 3 ದಿನದ ನಂತರ ರೋಟ್ರಿ ಬಂದಿರೋದು. ಸೊ ಈಗ ಅಂತೂ 5 ನೇಗ್ಲಲ್ಲಿ ಉತ್ತಿರೋದ್ರಿಂದ ನೋಡಿ ಅಲ್ಲಿ ಮಿಡ್ಲಲ್ಲಿ ಈ ಥರ ಏನು ಇದು ಮಾಡಿದ್ವಿ, ಏನೋ ಗೊಬ್ಬರ ಮತ್ತು ರಾಗಿಯನ್ನು ಉದುರಿಸಿದ್ವಿ. ನೋಡಿ ಸಣ್ಣ ಮಿನಿ ಟ್ರ್ಯಾಕ್ಟ್ರಿಗೇ ರೆಕ್ಕೆಗಳು ಈ ಥರ ಹೊಡ್ಕೊಳ್ತಾ ಇದ್ದೀನಿ. ನಮ್ಮದು ದೊಡ್ಡ ಟ್ರ್ಯಾಕ್ಟ್ರು, ಸೊ ಹಾಗಾಗಿ ಸಮಸ್ಯೆ ಜಾಸ್ತಿ. ಏನಾದರೂ ಆಗಲಿ ಅಂಥೇಳಿ ನೋಡಿ ಈ ಥರ ರೋಟ್ರಿಯನ್ನು ಹೊಡೆಸ್ತಾ ಇದ್ದೀನಿ. ಹೊಡೆಸಿ ಈಗ ಏನು ಮಾಡಬೇಕು, ನೀರು ಹೊಡಿಬೇಕೋ ಅಥವಾ ಬೇಡವೋ. ಈ ರೋಬಸ್ಟ ಬೇರೆ ಚಿಗುರುತ್ತೆ, ಅಂದರೆ ಹೂವಾಗುತ್ತೆ. ಏನು ಮಾಡಬೇಕು ಒಂದು ಕಾಮೆಂಟ್ ಹಾಕ್ಬಿಡಿ ದಯವಿಟ್ಟು. ಇಲ್ಲ ಹೀಗೆ ಬಿಟ್ಬಿಡೋದಾ ಅಥವಾ ಹೂ ಬಂದರೆ ಪರವಾಗಿಲ್ಲ ಹೊಡೀರಿ ಅಂತ ಹೇಳಿದ್ರೆ ಹೊಡೆಯೋದು. ಸೊ ನೋಡೋಣ. ಆ್ಯಂಡ್ ಸೊ ದಿಸ್ ಈಸ್ ದ ವರ್ಕ್. ಏನು ಅಡಿಕೆ ಗಿಡಿನೊಳಗಡೆ ಈ ಥರ ಕೆಲಸ ಆಗಿದ್ದಾವೆ. ಸೊ ಹಾಗೆ ಬಿಟ್ಟಿದ್ರೂ ಆಗ್ತಿತ್ತು, ಏನು ಸಮಸ್ಯೆ ಇರಲಿಲ್ಲ ಅಲ್ಲ. ರಾಗಿ ಹಾಕಿರೋದ್ರಿಂದ ಈಗ ನೀರು ಹೊಡಿಬೇಕೋ ಬೇಡವೋ ಅನ್ನೋದೇ ಈಗ ಒಂದು ದೊಡ್ಡ ಮಟ್ಟಿನ ಸಮಸ್ಯೆ ಆಗಿಬಿಟ್ಟೈತೆ. ಸೊ ನಿಮಗೆ ವಿಚಾರಗಳ ವಿನಿಮಯ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಏನು ಮಾಡಬೇಕು ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.